ಪ್ರೈಸ್ ದಿ ಲಾರ್ಡ್. ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯರೇ, ನಿಮ್ಮನ್ನು ವಂದಿಸುವವನಾಗಿದ್ದೇನೆ. ಹಲ್ಲೆಲೂಯಾ. ಪ್ರಿಯರೇ, ದೇವರ ವಾಕ್ಯ ಮತ್ತಾಯ 28ನೇ ಅಧ್ಯಾಯ 5-6ನೇ ವಚನ. ಆಗ ದೂತನು ಆ ಹೆಂಗಸರಿಗೆ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು. ಅವನು ಇಲ್ಲಿ ಇಲ್ಲ, ತಾನು ಹೇಳಿದ್ದಂತೆ ಎದ್ದಿದ್ದಾನೆ. ಬನ್ನಿ, ಆತನು ಮಲಗಿದ್ದ ಸ್ಥಳವನ್ನು ನೋಡಿರಿ. ಹಲ್ಲೆಲೂಯಾ. ಪ್ರಿಯರೇ, ಯೇಸು ಕ್ರಿಸ್ತನು 2000 ವರ್ಷಗಳ ಮೊದಲೇ ತತ್ತೊಳಗೆ ಎದ್ದು ಬಂದಿದ್ದಾನೆ. ತಂದೆ ದೇವರು ಕೊಟ್ಟಂಥ ಎಲ್ಲ ಕಾರ್ಯಗಳನ್ನು ಮುಗಿಸಿ ಫಿನಿಶ್ ಮಾಡಿ ಆತನು ತಂದೆ ದೇವರ ಬಲಪಾರ್ಶ್ವದಲ್ಲಿ ಕೂತ್ಕೊಂಡಾಗಿದೆ. ಹಲ್ಲೆಲೂಯಾ. ಇವತ್ತು ಆತನು ನನಗೋಸ್ಕರ ನಿನಗೋಸ್ಕರ ತಂದೆಯ ದೇವರೊಂದಿಗೆ ಪ್ರಾರ್ಥನೆ ಮಾಡುತ್ತಿದ್ದಾನೆ. ತನಗೆ ತಂದೆ ದೇವರು ಕೊಟ್ಟಂಥ ಒಂದು ಗುರಿಯೂ ಕೂಡ ತಪ್ಪಿ ಹೋಗಬಾರದೆಂಬುದಾಗಿ ಆತನು ಪ್ರಾರ್ಥನೆ ಮಾಡ್ತಾನೆ. ಇವತ್ತು ನಾವುಗಳು ಕ್ರಿಸ್ತನ ಪುನರುತ್ಥಾನದ ಹಬ್ಬದ ಆಚರಣೆಯನ್ನು ನಾವು ಮಾಡ್ತಿದ್ದೇವೆ. ಬಹಳ ಸಂತೋಷದಿಂದ ನಾವು ಸ್ತುತಿಸ್ತೇವೆ, ಆರಾಧನೆ ಮಾಡ್ತೇವೆ. ಹೌದು, ನಮ್ಮ ರಕ್ಷಕನು ಎದ್ದಿದ್ದಾನೆ, ಜೀವದಿಂದ ಇದ್ದಾನೆ ಎಂಬುದಾಗಿ. ಆಮೆನ್. ಅದು ಖಂಡಿತವಾದ ವಿಷಯ. ಯಾಕಂದರೆ ಆತನೇ ಜೀವ ಸ್ವರೂಪದ ದೇವರಾಗಿದ್ದಾನೆ, ಆತನೇ ಜೀವವುಳ್ಳ ರಾಜನಾಗಿದ್ದಾನೆ. ಆಮೇನ್. ಆತನೇ ಜೀವ ಜಲವಾಗಿದ್ದಾನೆ, ಆತನು ನಮ್ಮ ಒಳ್ಳೆ ಕುರುಬನಾಗಿದ್ದಾನೆ. ಆಮೇನ್. ಹಾಗಿರುವ ಪ್ರಿಯರೇ, ಪ್ರತಿಯೊಬ್ಬ ದೇವ ಮಕ್ಕಳೇ, ಕ್ರಿಸ್ತನ ಎದ್ದಿದ್ದಾನೆ. ಹೌದು, ತಂದೆ ದೇವರ ಬಲಪಾರ್ಶ್ವ ಜಯಶಾಲಿಯಾಗಿ ಕೂತಿದ್ದಾನೆ. ಹೌದು, ಆಮೇನ್. ಆತನ ಒಂದು ಪುನರುತ್ಥಾನವನ್ನು ನಾವು ನೆನಪು ಮಾಡ್ತಾ ಇರ್ತೇವೆ ವರ್ಷವೂ ಅಲ್ಲವೇ? ಹಾಗಿರುವ ಪ್ರತಿದಿನ ನಾವು ಈ ಪುನರುತ್ಥಾನವನ್ನು ನೆನಪು ಮಾಡಿಕೊಳ್ಬೇಕು. ಕ್ರಿಸ್ತನ ಪುನರುತ್ಥಾನವನ್ನು ಅನುಭವಿಸಬೇಕು ದಿನವೂ. ಹೇಗೆ? ಆತನ ಪ್ರಸನ್ನತೆಯಲ್ಲಿ ನಮಗೆ ದೇವರು ಕೊಟ್ಟಂಥ ಈ ಜೀವಿತವನ್ನು ಕಳೆಯುವಂಥದ್ದು. ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಆತನ ಚಿತ್ತಕ್ಕೊಪ್ಪಿಸಿಕೊಟ್ಟು ಆತನು ನಮ್ಮ ಜೀವಿತದಲ್ಲಿ ಇಟ್ಟದ ಉದ್ದೇಶವನ್ನು ಪೂರೈಸಲು ನಾವು ಕರ್ತನ ಬೇಡಿಕೊಳ್ಳಬೇಕು. ಆತನ ಮಾರ್ಗದರ್ಶನವನ್ನು ನಾವು ಕೇಳಬೇಕು. ಪವಿತ್ರಾತ್ಮನ ಸಹಾಯವನ್ನು ಬಯಸಬೇಕು. ಪವಿತ್ರಾತ್ಮನ ಮಾರ್ಗದರ್ಶನವನ್ನು ನೀವು ಕೇಳಿಕೊಳ್ಬೇಕು. ಪ್ರತಿಯೊಬ್ಬ ದೇವ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನಿಜವಾದ ಪುನರುತ್ಥಾನದ ಒಂದು ಹಬ್ಬವಾಗಿರುತ್ತದೆ. ಆಮೆನ್. ಪ್ರಿಯರೇ, ದೇವರ ವಾಕ್ಯ ಯೋಹಾನ 11ನೇ ಅಧ್ಯಾಯ 25-26ನೇ ವಚನ. ಪ್ರಿಯರೇ, ಯೇಸು ಆಕೆಗೆ ಇಲ್ಲಿ ಮಾರ್ತಾಳು ಕೇಳುವಾಗ ಯೇಸು ಹೇಳುವಂಥ ಉತ್ತರ, ನಾನೇ ಪುನರುತ್ಥಾನವೂ ಜೀವವಾಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬವನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀ ಎಂದು ಹೇಳಿದನು. ಎಂಥ ಒಂದು ಅದ್ಭುತ ಮಾತು ಪ್ರಿಯರೇ. ಪುನರುತ್ಥಾನ ನಿಜವಾಗಿ ದೇವ ಮಕ್ಕಳ ಪುನರುತ್ಥಾನ ಎನ್ನುವಂಥದ್ದು ಕ್ರಿಸ್ತನಲ್ಲಿ ಮಾತ್ರ. ಇವತ್ತು ನಾನು ನಿಮ್ಗಳಿಗೆ ಒಂದು ಹೊಸ ಜೀವಿತವನ್ನು ದೇವರು ಕೊಟ್ಟಿದ್ದಾನೆ. ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿ ಆತನ ಮಕ್ಕಳನ್ನಾಗಿ ನಮ್ಮನ್ನು ಆತನು ಮಾಡಿದ್ದಾನೆ. ಹಾಗಿರುವಾಗ ನಿಜವಾದ ಪುನರುತ್ಥಾನವಾಗಿರುವ ನಮ್ಮ ಕ್ರಿಸ್ತನನ್ನು ಅರಿತುಕೊಂಡು ದಿನನಿತ್ಯವೂ ಆತನಿಗೋಸ್ಕರ ಜೀವಿಸುವಂಥದ್ದು, ದಿನನಿತ್ಯವೂ ಆತನ ಮಾರ್ಗದಲ್ಲಿ ನಡೆಯುವಂಥದ್ದು, ದಿನನಿತ್ಯವೂ ಆತನು ನನಗೆ ನಿಮಗೆ ಮಾಡಿದಂಥ ಒಂದು ಸ್ಯಾಕ್ರಿಫೈಸ್, ಒಂದು ಬಲಿದಾನವನ್ನು ನೆನಪು ಮಾಡಿಕೊಂಡು ನಿನ್ನ ನೆರೆಯನ್ನು ನಿನ್ನಂತೆ ಪ್ರೀತಿ ಮಾಡಬೇಕು ಎಂಬುದಾಗಿ ಹೇಳಿದಂತೆ ಒಬ್ಬೊಬ್ಬರನ್ನು ನಾವು ಒಬ್ಬರಿಗೊಬ್ಬರು ಕ್ಷಮೆಯನ್ನು ಕೊಡುತ್ತಾ ಕ್ರಿಸ್ತನ ಪ್ರೀತಿಯನ್ನು ಹಂಚುತ್ತಾ ಕ್ರಿಸ್ತನ ರಾಜ್ಯವನ್ನು ಕಟ್ಟುವವರಾಗಿರೋಣ ಪ್ರಿಯರೇ. ಹಲ್ಲೆಲೂಯಾ. ಇದೇ ಪ್ರತಿಯೊಬ್ಬ ದೇವ ಮಕ್ಕಳ ಜೀವಿತದಲ್ಲಿ ನಿಜವಾದ ಪುನರುತ್ಥಾನ ಅದೇ ಆಗಿರ್ತದೆ. ಹಲ್ಲೆಲೂಯಾ. ಕ್ರಿಸ್ತನಿಗೋಸ್ಕರ ಜೀವಿಸುವ, ಕ್ರಿಸ್ತನ ರಾಜ್ಯವನ್ನು ಕಟ್ಟುವ ಪ್ರಿಯರೇ. ಹ್ಯಾಪಿ ಆ್ಯಂಡ್ ಬ್ಲೆಸ್ಡ್ ರಿಸರಕ್ಷನ್ ಸಂಡೇ. ಗಾಡ್ ಬ್ಲೆಸ್ ಯು. ಯೇಸು ಸ್ವಾಮಿಯ ಕೃಪೆ ಆಶೀರ್ವಾದ ಸದಾ ಕಾಲವು ನಿಮ್ಮೊಂದಿಗೆ ನಿಮ್ಮ ಕುಟುಂಬದೊಂದಿಗೆ ಸದಾ ಉಂಟು. ಗಾಡ್ ಬ್ಲೆಸ್.